ಯಾಕದನ್ನು ಫುಲ್ ಸೀರಿಯಸ್ ಆಗಿದ್ದೀರಾ? ಇನ್ನೇನು ಮಚ್ಚಾ, 1 ವರ್ಷ ಆಯಿತು ಸಿನಿಮಾ ಶೂಟಿಂಗ್ ಆಗಿ, 6 ತಿಂಗಳಾಯಿತು ಸಾಂಗ್ ಶೂಟಿಂಗ್ ಆಗಿ. ಡೈರೆಕ್ಟ್ರು ಕಾಣಿಸ್ತಾ ಇಲ್ಲ, ಈ ನಡುವೆ ಹೀರೋನೂ ಬರ್ತಾ ಇಲ್ಲ. ಅದೇ ಬೇಜಾರಲ್ಲಿದ್ದೀನಿ. ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ದೇವರು ನಮಗೆ ಈ ಸಿನಿಮಾ ರಿಲೀಸ್ ಮಾಡೋಕ್ಕೆ ಆಶೀರ್ವಾದ ಮಾಡ್ತಾನೆ ಅಂತ ಗೊತ್ತಾಗ್ತಾ. ಬೇಡ, ಡೈರೆಕ್ಟರ್ ಫೋನ್ ಮಾಡಿ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೆ. ನಂದೇನೋ ಮಾತು ಸಿನಿಮಾ ಬಗ್ಗೆ ಮಾತು ತಗೋ. ಎಲ್ಲಿ ಸಾಂಗು ಎಲ್ಲ ರೆಡಿ ಆಗ್ಬಿಟ್ಟೈತೆ ಕಣ. ಅನಿರುದ್ಧ್ ಕೈಲೂ ಆಡಿಸ್ಬಿಟ್ಟಿದೀವಿ. ಇವಾಗ ನಮ್ಮ ಡೈರೆಕ್ಟ್ರು ಸಿಕ್ಕಿದ್ರೆ ಡೇಟ್ ಕನ್ಫರ್ಮ್ ಮಾಡ್ಬಿಡ್ತಾರೆ. ಮೆಂಟ್ಲಾಗ್ಬಿಟ್ಟಿದ್ದೀರೋ ಏನೋ ಮಾಡ್ತೀಯಾ. ಈ ಡೈರೆಕ್ಟ್ರ್ ಅವ್ರ ಅಣ್ಣ ಬೇರೆ ಬಂದ. ಅಲ್ಲೇ ಬಂದ ನೋಡೋ, ಇನೋವಾ ಕಾರ್ ಹಾಕೊಂಡು ಬಂದು ಯಾವಾಗ ತಿಕ್ಕ ಅವ್ರು ಇರ್ತಾರೆ ಮಗ ಡೈರೆಕ್ಟ್ರು ಅಣ್ಣ. ಒಂದಾಡಿ ಟೈಮ್ ಬರ್ಬೇಕು ಮಗ, ಟೈಮ್ ಬರ್ಬೇಕು, ಎಲ್ಲದಕ್ಕೂ ಒಳ್ಳೆ ಟೈಮ್ ಬರ್ಬೇಕು. ಅಣ್ಣ ಮಾತ್ರ ಡೈರೆಕ್ಟ್ರು ಬರಲ್ಲ. ಏನ್ರೋ ಯಾವಾಗಲೂ ಅಂಗಡಿ ಹತ್ರನೇ ಸೈತಿರಲ್ರೋ. ಗೂಗಲ್ ಮ್ಯಾಪ್ ಹಾಕಿದ್ರು ಇದೇ ಅಂಗಡಿ ಬಂದು ತೋರಿಸೋದೆ. ಬರ್ರಿ ಡೈರೆಕ್ಟರ್ ಕರೀತಾರೆ, ಹೋಗೋಣ. ಮಚ್ಚ ಬಂದ್ರಲ್ಲೋ ಡೈರೆಕ್ಟರ್ ಅಣ್ಣ, ಹತ್ರಪ್ಪ ಹೋಗೋಣ. ಅಲ್ಲಣ್ಣ, ಅವನ್ ಯಾರು ಪೆಟ್ರೋಲ್ ಕುಡಿದು ಸಿನಿಮಾಗೋಸ್ಕರ ನಾವು ಅಷ್ಟೆಲ್ಲ ದೊಡ್ಡ ಕಂಟೆಂಟ್ ಮಾಡಿ ಸೂಪರ್ ಆಗಿ ತೋರಿಸ್ತವ್ರೆಲ್ಲ. ಸಖತ್ತಾಗೈತೆ, ಸೂಪರ್ ಆಗೈತೆ, ರಿಲೀಸ್ ಮಾಡಿ ಅಂತವ್ರೆ. ನಿಮ್ ಡೈರೆಕ್ಟರ್ ಎಲ್ಲಣ್ಣ ಸಿಗ್ತಾ ಇಲ್ವಲ್ಲಣ್ಣ, ನಾವ್ ಏನಣ್ಣ ಮಾಡೋದು? ಮಾಡಿ ಕರ್ಸೋಣ. ಅವ್ರೇನ್ ನನ್ ಕೈಗೆ ಸಿಕ್ಬಿಟ್ರೆ ಹಾಲ್ಗೆ ಇಳಿದ್ಬಿಟ್ಟು ಹೇಳ್ತೀನಿ ಅಣ್ಣ, ಬೇಗ ಬಿಡೋಣ ಸಾರ್ ಡೈರೆಕ್ಟರ್ ಸಾರ್ ಅಂತ. ಇಲ್ಲ, ಅವ್ರೇನೋ ಪ್ರಾಬ್ಲಮ್ ಇದ್ರು, ಇವಾಗ ರಿಲೀಸ್ ಮಾಡ್ತಾರೆ ಅಣ್ಣ. ಪಕ್ಕ ನಾನ್ ಗ್ಯಾರಂಟಿ ಅಣ್ಣ. ಇವ್ರೆಲ್ಲ ಇಲ್ಲಿ ಮಾತಾಡ್ತಾರಣ್ಣ. ಡೈರೆಕ್ಟರ್ ಬಂದಾಗ ಎಲ್ಲ ಸೈಲೆಂಟ್ ಆಗೋಯ್ತೀವಣ್ಣ. ಅಣ್ಣ ಹೆಂಗ ಬಿಡ್ರಲ್ಲ, ಮಾಡೇ ಮಾಡ್ತೀನಿ ಹೇಳ್ತೀರಾ? ಎರಡು ಕೋಟಿ ಶರ್ಟ್ ಹಾಕೊಂಡು ನಾನ್ ಮಾಡಲ್ವಾ? ಅವ್ರೆ ಪೂಜೆ ಏನ್ರಿ ನಮ್ಮ ನಾಯಕ ನಟರು ಎಲ್ಲಂದ್ರಲ್ಲ ಮರ್ಯಾದೆ ಕಳೀತಾವ್ರಂತಲ್ಲ? ಯಾಕೆ ಪೂಜೆ ಏನಾಯ್ತು? ಯಾರು ಸಿಕ್ತವ್ರಿಗೆಲ್ಲ ಫಿಲಮ್ ರಿಲೀಸ್ ಮಾಡಲಿಲ್ಲ, ಅದು ರಿಲೀಸ್ ಮಾಡಲಿಲ್ಲ, ಇದು ರಿಲೀಸ್ ಮಾಡಲಿಲ್ಲ ಅಂತ ಟಾರ್ಚರ್ ಕೊಡ್ತಾವ್ರಂತೆ. ಅಯ್ಯಾ, ನಮಗೂ ಸಾಕಾಗ್ಬಿಟ್ಟೈತೆ. ಅದಕ್ಕೆ ನಮ್ಮ ಅಣ್ಣನ ಕಳಿಸಿದ್ದೀನಿ ಕರ್ಕೊಬರಕ್ಕೆ. ನನಗೂ ಅನ್ನಿಸ್ತೈತೆ ಕಣ್ರಿ, ನಾವು ತುಂಬ ದಿನ ಆಯಿತು ಶೂಟ್ ಮಾಡಿ ಎಲ್ಲ ಮುಗಿದು, ಪೋಸ್ಟ್ ಪ್ರೊಡಕ್ಷನ್ ವರ್ಕು ಕಂಪ್ಲೀಟ್ ಆಯಿತು. ಮೊನ್ನೆ ತಾನೇ ನಮ್ಮ ಅನಿರುದ್ಧದು ಕಂಪ್ಲೀಟ್ ಆಯಿತು. ನನಗೇನೋ ನಾವು ಮುಂದೆ ಹೋಗ್ಬೇಕು ಅಂದರೆ ಒಂದು ಹಾಡು ಬಿಟ್ಬಿಡ್ಬೇಕು ಕಣ್ರಿ. ಕರೆಕ್ಟು ಪಜಿ. ಪ್ರಮೋಷನ್ ಅದು ಇದು ಮಾಡಿದ್ರೆ ಹೆಂಗ ಪಜಿ? ಮಾಡೋಣ ಕಣ್ರಿ. ಪೆಟ್ರೋಲ್ ಕುಡಿಯೋದು ಇವೆಲ್ಲ ಬಿಟ್ಬಿಡೋಣ. ಸಖತ್ ಲೋಕಲ್ ಆಗಿರ್ಲಿ, ಆಮೇಲೆ ನ್ಯಾಚುರಲ್ ಆಗಿರ್ಲಿ, ನಮ್ಮ ಲೋಕಲ್ ಹುಡುಗರಿಗೆ ಇಷ್ಟ ಆಗಬೇಕು. ನಾನು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ, ಯಾವಾಗ ಬುಕ್ ಬಿಡೋಣ, ಬುಕ್ ಬಿಡೋಣ ಅಂತ. ಯಾವ ಸಾಂಗ್ ಬಿಡೋಣ? ಫ್ರೆಂಡ್ಶಿಪ್ ಸಾಂಗ್ ಬಿಟ್ಬಿಡೋಣ ಬಿಡಿ. ಎಲ್ಲ ಲೋಕಲ್ ಆಗಿರ್ತದೆ, ಹುಡುಗರುಗಳಿಗೆಲ್ಲ ರೀಚ್ ಆಗಬೇಕು. ಹಬ್ಬದ ದಿನ ಎಂಜಾಯ್ ಮಾಡಲಿ ಅಂತಾರೆ. ಎಂಜಾಯ್ ಮಾಡಲಿ. ಅವತ್ತೆಲ್ಲ ರಾಮನವಮಿಗೆ ಮಜ್ಜಿಗೆ ಕುಡಿಯೋರು ಮಜ್ಜಿಗೆ ಕುಡಿತಾರೆ, ಪಾನಕ ಕುಡಿತಾರೆ. ನಮ್ಮ ಹುಡುಗರು ಕುಡಿಯೋದನ್ನ ಸ್ವಲ್ಪ ನೋಡಿ ಜನ ವರ್ಕ್ ಆಗುತ್ತೆ. ಹಂಗೆ? ಹೌದು, ಖಂಡಿತ ಮಾಡ್ಲಿ ಬಿಡಿ ಪಜಿ. ಎಂಜಾಯ್ ಮಾಡೋದು ಅಂದ್ರೆ ಹಿಂಸೆ ಆಗ್ಬಿಡ್ತದೆ. ಈಗ ಅದಕ್ಕೆ ನಮ್ಮ ಅಣ್ಣನ್ ಕಳಿಸಿದೀನಿ. ನಮ್ಮ ಅಣ್ಣ ಸ್ವಲ್ಪ ಸೈಲೆಂಟ್ ಗಿಲೆಂಟ್ ಮಾಡಿ ಕರ್ಕೊಂಬರ್ತಾನೆ. ಇಲ್ಲ ಬಂದು ಇಲ್ಲಿ ಎಗರಾಡ್ಬಿಟ್ರೆ ಕಷ್ಟ. ನಾವು ಇನ್ನೂ ರಿಲೀಸ್ ಮಾಡ್ಲಿಲ್ಲ, ಲೇಟ್ ಮಾಡ್ಬಿಡ್ತು ಅಂತಂದ್ರೆ ಮಕ್ಕಳು ಸರಿ ಇಲ್ಲ, ಯಾಕೆ ಬೇಕು ರಿಸ್ಕು. ಹಾಕೊಂಡ್ರು ಬಿಡ್ತಾರೆ. ಓಕೆ, ಹಾಕುವ. ಬರ್ಬೇಕಿದು. ಬರ್ರಿ ಇದೆ ಮಗ, 6 ತಿಂಗಳು ವರ್ಷದಿಂದ ಹೇಳಿ. ಸರ್ ನಮಸ್ಕಾರ. ಸರ್ ಬನ್ನಿ ಸರ್, ಮಾತಾಡಿ. ನಮ್ಮ ಚಿತ್ರದ ಅದ್ಭುತ ನ್ಯಾಷನಲ್ ಅವಾರ್ಡ್ ನಾಯಕರೇ ಬನ್ನಿ. ಏನ್ ಸರ್ ಬಂದ್ರು ಮಾಡೋಣ, ಬಂದ್ರು ಒಂದ್ ಗತಿ ಮಾಡ್ತೀನಿ ಬಂದ್ರು. ಸರ್ ಎಲ್ಲಿ ಏನೋ ಒಂದು ಆಗ್ಲಿ ಬಿಟ್ಬಿಡವ, ಮಾತು ಕೊಟ್ಬಿಡಿವ್ನಿ. ಆಯ್ತು ಅವರು ಮಗ ಮಚ್ಚಗಳೇ ಬಿಡ್ತೀನಿ. ದಿನ ಸಿಗರೇಟ್ ಕೊಡ್ಸಿ ಸಾಕ್ ಮಾಡ್ಬಿಟ್ಟಿದ್ಯಾ. ಥ್ಯಾಂಕ್ ಯು ಅಣ್ಣ. ಏನೋ ಆಯ್ತಲ್ಲ, ಹತ್ರ ಆಯ್ತಲ್ಲ ಸರ್. ಸರ್ ಬ್ರದರ್ ಸರ್ ವಾಹ್, ನೀವು ಹೋಗಿಲ್ವಾ? ಲವ್ ಸಿ ಚಿತ್ರದ ಹಾಡು ಮಗ ಮಚ್ಚಗಳಿಯ ಇದೇ ಈ ರಾಮನವಮಿಗೆ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆನಂದ್ ಆಡಿಯೋದಲ್ಲಿ. ನಾವು ನೋಡ್ತೀವಿ, ನೀವು ನೋಡಿ. ಓಕೆ, ಬಾಯ್, ಸಿ ಯು.